ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಸ್ವಾಮಿ, ನಿನ್ನನ್ನೇ ನಂಬಿ ಬಂದೆವು యేಸయ్య, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಬೆಟ್ಟವ ಹತ್ತ ಮಾಡಿದಿ. ಬಲಹೀನತೆ ಉಳ್ಳ ಕಾಲುಗಳನ್ನು ಜಿಂಕೆ ಕಾಲಂತೆ ಬದಲಾಯಿಸುವ ಶಬ್ದ. ಕಲ್ಲು ಮುಳ್ಳುಗಳು ಶಾರ್ಪ ಇರುವ ಆ ಒಂದು ರಾಕ್ ಮೇಲೆ ನಡೆದು ಹೋಗುವುದಕ್ಕೆ ಜಿಂಕೆ ಕಾಲಿಗೆ ದೇವರು ಬಲ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಫೋಟೋಸ್ ಎಲ್ಲ ನೀವು ನೋಡಿದ್ರೆ ಪಿಕ್ಚರ್ಸಲ್ಲಿ ಆ ಒಂದು ಬೆಟ್ಟದ ಮೇಲೆ ತುಂಬಾ ಚೂಪಾಗಿರುವ ಶಾರ್ಪ್ ಆಗಿರುವ ಸ್ಥಳದಲ್ಲಿ ಜಿಂಕೆ ನಿಂತ್ಕೊಳ್ಳೋದು, ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಕಠಿಣವಾದ ಪರಿಸ್ಥಿತಿಗಳನ್ನು ಹಾದು ಹೋಗುವುದಕ್ಕೆ ದೇವರು ನಮಗೆ ಬಲವನ್ನು ಕೊಡೋದು. ಹಲ್ಲೆಲೂಯಾ. ಸಿಕ್ಕಲು ದೇವರ ಜೊತೆಲಿ ಎಲ್ಲವನ್ನು ನಡೆಸಿಕೊಂಡು ನಂಬುತ್ತೀರಾ? ಎಷ್ಟು ಜನ ನಂಬುತ್ತೀರಾ? ಹಲ್ಲೆಲೂಯಾ. ಖಂಡಿತವಾಗಿ ಮಹತ್ ಕಾರ್ಯವನ್ನು ಜೀವನದಲ್ಲಿ ಮಾಡಬಹುದು. ಕಾಲೆಂದು ಜಿಂಕೆ ಕಾಲಂತೆ ಮಾರ್ಪಡಿಸಿ ಬೆಟ್ಟವ ಹತ್ತ ಮಾಡಿದಿ. ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ಕಾಲೆಂದು ಜಿಂಕೆ ಕಾಲಂತೆ ಮಾರ್ಪಡಿಸಿ ಬೆಟ್ಟವ ಹತ್ತ ಮಾಡಿದಿ. ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಸ್ವಾಮಿ, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆ ಒಂದು ದಿನಗಳಲ್ಲಿ ನನಗೆ ಸಹಾಯ ಮಾಡಿದೆ. ಆ ಒಂದು ದಿನಗಳಲ್ಲಿ ನಾವು ಕರೆಯುವಾಗ ಬೇಗನೆ ನಮಗಾಗಿ ಇಳಿದು ಒಂದು ಸಹಾಯ ಮಾಡುವ ಒಬ್ಬ ದೇವರು ನಮ್ಮೊಂದಿಗೆ ಇದ್ದಾರೆ. ವೈರಿ ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಹಲ್ಲೆಲೂಯಾ. ನಮಗಾಗಿ ಯುದ್ಧ ಮಾಡುವ ಒಬ್ಬ ದೇವರಿದ್ದಾರೆ. ಕುಟುಂಬದಲ್ಲಿ ಹೊರಗಡೆ ಎಲ್ಲಾ ಸ್ಥಳದಲ್ಲಿ ಅವರ ವೈರಿಗಳಿದ್ದಾರೆ. ನಾವು ಚೆನ್ನಾಗಿದ್ದೇವಾ, ನಾವು ಚೆನ್ನಾಗಿ ಆದ್ರೆ ವೈರಿಗಳು ಹೆಚ್ಚಾಗಿರ್ತಾರೆ. ಇರುವಾಗ ಹೊಟ್ಟೆ ಕಿಚ್ಚು ನಾವು ಬಿದ್ದು ಹೋಗಬೇಕು ಅಂತ ನೋಡಿದ್ರೆ ಹೆಚ್ಚಾಗಿರುವ ಒಂದು ಕಾಲದಲ್ಲಿ ಬಂದಿದ್ದೇವೆ. ಇರುವಾಗ ನಮಗಾಗಿ ನಮ್ಮ ಪರವಾಗಿ ನಿಂತು ಯುದ್ಧ ಮಾಡುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ವೈರಿಗಳು ನಮ್ಮ ಕಣ್ಣು ಮುಂದೆ ಬಿದ್ದು ಹೋದನ್ನು ನಾವು ನೋಡಬೇಕು. ತಲೆ ಎತ್ತಿ ನಡೆಯೋಕೆ ಮಾಡುವ ದೇವರಿದ್ದಾರೆ. ಹಲ್ಲೆಲೂಯಾ. ಆವತ್ತು ದಿನಗಳಲ್ಲಿ ನನಗೆ ಸಹಾಯ ಮಾಡಿದಿ. ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದಿ. ಆವತ್ತು ದಿನಗಳಲ್ಲಿ ನನಗೆ ಸಹಾಯ ಮಾಡಿದಿ. ವೈರಿಯು ನನ್ನ ಮುಂದೆ
ನಿನ್ನನ್ನೇ ನಂಬಿ ಸ್ವಾಮಿ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಸುಂದರವಾದ ಕ್ಷಣ ವೇಳೆಯಲ್ಲಿ ಒಂದು ಒಳ್ಳೆಯ ಆರಾಧನೆಯನ್ನು ಈ ಒಂದು ಹೊಸ ಸ್ಥಳದಲ್ಲಿ ಪೂರ್ಣ ಮನಸ್ಸಿಂದ ಮಾಡಲು ದೇವರು ನನಗೆ ಸಹಾಯ ಮಾಡಿದರು. ಸಾಕ್ಷಿಗಳು ನಂಬಿಕೆಯನ್ನು ದೃಢಪಡಿಸುವುದಾಗಿರ್ತದೆ. ಹಲ್ಲೆಲೂಯಾ. ದೇವರ ನಮ್ಮೊಂದಿಗೆ ಇದ್ದಾರೆ. ನಾವು ಮಾಡುವ ಪ್ರಾರ್ಥನೆಗೆ ಅವರು ಏನು ಮಾಡ್ತಾರೆ? ಸದುತ್ತರವನ್ನು ನೀಡುತ್ತಾರೆ ಎಂಬುದನ್ನು ನಾವು ಅನುಭವಿಸ್ತಾ ಬಂದೇವೆ, ಇನ್ನೂ ಅನುಭವಿಸುವೆವು. ಹಲ್ಲೆಲೂಯಾ. ಈ ಮೈಸೂರು ಪಟ್ಟಣದಲ್ಲಿ ಜಿಲ್ಲೆಯಲ್ಲಿ ನಿಮ್ಮನ್ನು ಸಾಕ್ಷಿಯಾಗಿ ದೇವರು ನಿಲ್ಲಿಸುವರು, ಅದು ನಮ್ಮ ನಂಬಿಕೆ. ಹಲ್ಲೆಲೂಯಾ. ಇವತ್ತು ನಾವು ವಾಕ್ಯ ಭಾಗವನ್ನು ಧ್ಯಾನಿಸುವವನ್ನ ತಗೊಳ್ಳಿರಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 12:31 ವಾಕ್ಯವನ್ನು ಓದಿರಿ. ಲೂಕನು ಅಧ್ಯಾಯ 12 ವಾಕ್ಯ 31. ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ. ಇನ್ನೊಂದು ವಾಕ್ಯ ಇದಕ್ಕೆ ಸಮಾನವಾಗಿರುವ ಒಂದೊಂದು ವಾಕ್ಯ ಮತ್ತಾಯ ಅಧ್ಯಾಯ 6 ಗೊತ್ತಾ? 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಅದಕ್ಕೆ ಇಂಗ್ಲಿಷಲ್ಲಿ ಕೂಡ ನಾವು ಪುಟ್ ಗಾಡ್ ಫಸ್ಟ್ ಅಂತ ಒಂದೇ ಒಂದು ಲೈನಲ್ಲಿ ಹೇಳಿಬಿಡ್ಬೋದು. ಪುಟ್ ಗಾಡ್ ಫಸ್ಟ್. ಲೋಕದಲ್ಲಿ ಇರುವ ಮನುಷ್ಯನು ಹೆಂಗೆ ಇರ್ತಾನೆ, ಲೌಕಿಕ ಜೀವನ ಹೆಂಗೆ ಇರ್ತದೆ ನೀವು ನೋಡಿದರೆ ಅದೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಿಂದ ಓದ್ರಿ. ಲೂಕ್ 12:30. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು, ಎಲ್ಲ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ, ಜನರಿಗೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರ ಆಗುವುದಿಲ್ಲ ಎಂದು ಕೋವಿಡ್ ಸಮಯದಲ್ಲಿ ನಾವು ನೋಡಿದ್ದೇವೆ. ಇಡೀ ಲೋಕದಲ್ಲಿ ಇರುವ ಎಷ್ಟೋ ದೊಡ್ಡ ದೊಡ್ಡ ಮನೆಗಳು ಖಾಲಿಯಾಗಿರ್ತದೆ. ಕಾರಣ ಏನು ಗೊತ್ತಾ? ಅಷ್ಟು ಆಸ್ತಿ ಪಾಸ್ತಿಗಳನ್ನು ಸೇರಿಸಿಕೊಂಡವರು ಕೋವಿಡ್ ಬಂದ ತಕ್ಷಣ ಅದಕ್ಕೆ ಔಷಧಿ ಸಿಗಿಲ್ಲ. ಕೋವಿಡ್ಗೆ ಏನು ಔಷಧಿ? ಏನು ದೊಡ್ಡದಾಗಿ ಏನು ಔಷಧಿ ಇಲ್ಲ. ಅಂದರೆ 1-2 ವಾರದಲ್ಲಿ ಹೋಗಿಬಿಡ್ತಾರೆ. ಉಸಿರಾಡೋದು ಕಷ್ಟ ಆಗುತ್ತೆ. ಆಡಿದೇವಲ್ಲ, ಉಸಿರು ಇದ್ರೆ ಮಾತ್ರ, ಉಸಿರು ಯಾರಿಗೆಲ್ಲ ಇದ್ದವ್ರು ಜೀವಿಸ್ತಾರೆ. ಹಲ್ಲೆಲೂಯಾ. ಹಂಗೆ ಇರುವಾಗ ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರು ಅವನನ್ನು ತಗೊಂಡು ಹೋಗೋದಕ್ಕೆ ಆಗಲ್ಲ. ಅದು ಜೀವ ಆಧಾರವಾಗಿ ಇರುವುದು ಇಲ್ಲ ಎಂದು ಕ್ರಿಸ್ತೇಸು ಹೇಳ್ತಾರೆ. ಸರಿ, ಮುಂದೆ ಅವ್ರು ಏನು ಹೇಳಿದರು ನೋಡೋಣ. ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳವರೆಗೆ ಬೇಕಾದಷ್ಟು ಸರಕು ನನಗೆ ಬಿದ್ದದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್, ಲಿವ್ ಯುವರ್ ಲೈಫ್ ಆಸ್ ಯು ಲೈಕ್. ಯಾಕಂತಾನೆ, ಯಾರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಹೋಗೋ ತನಕ ಹೋಗಲಿ, ನಾವು ಬದುಕೋಣ. ಹಂಗೆ ಹೇಳ್ತಾರೆ ತತ್ವಜ್ಞಾನಿಗಳು ಈ ಕಾಲದಲ್ಲಿ. ಹಂಗೆ ಇವನು ಹೇಳ್ತಾನೆ, ಎಲ್ಲ ಇದೆ, ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಖುಷಿಯಾಗಿ ಇರೋಣ ಅಂತ ಹೇಳ್ತಾನೆ. ಹಾಗಾದರೆ ಹಣ ಬರುವಾಗ ಒಬ್ಬ ಮನುಷ್ಯನು ಸಾಮಾನ್ಯವಾಗಿ ಇರುವಾಗ ಪಾಪ ಮಾಡೋದಿಲ್ಲ. ಕಷ್ಟಕಾಲದಲ್ಲಿ ಬಡವರಾಗಿ ಇರುವಾಗ ತಗ್ಗಿಸಿಕೊಳ್ತಾರೆ. ಸಭೆಗೆ ಬರುವ ಎಷ್ಟೋ ಜನರನ್ನು ನೋಡಿದೆ. ಕಷ್ಟಕಾಲಗಳು ಬರುವಾಗ ತಗ್ಗಿಸಿಕೊಂಡು ದೇವರ ಮುಂದೆ ಬರುತ್ತಾರೆ. ರೋಗ ಇರುವಾಗ, ಹಣ ಇಲ್ಲದೆ ಇರುವಾಗ ದೇವರೇ ಅವರಿಗೆ ಆಧಾರವಾಗಿರ್ತಾರೆ. ಎಲ್ಲ ಹಣ ಇಲ್ಲ, ಹಣ ಇದ್ದರೆ ಆಸ್ಪತ್ರೆಗೆ ಹೋಗಿಬಿಡ್ತಾರೆ. ಬಟ್ ದುಡ್ಡು ಇಲ್ಲದೆ ಇರುವಾಗ ಎಲ್ಲಿ ಬರ್ತಾರೆ? ದೇವರನ್ನು ಹುಡುಕಿ ಬರ್ತಾರೆ. ಅಷ್ಟೆಲ್ಲ ಬರುವ ಮನುಷ್ಯನಿಗೆ ಹಣವು ಪದವಿಯು ಅವನಿಗೆ ಕೊಡಲ್ಪಡುವಾಗ ಅವನು ಬದುಕು ಬಾಳಿನ ಡಂಬಾಲಿ ಹೋಗಿ ಬಿದ್ದು ಬಿಡ್ತಾನೆ. ಜೀವನದ ಅಹಂಕಾರ ಬಂದು ಬಿಡುತ್ತೆ. ನನ್ನ ಕೈಯಲ್ಲಿ ಎಲ್ಲ ಇದೆ,
ನನಗೆ ದೇವರು ಬೇಡ ಅಂದು ಅವನು ಸ್ವಂತ ಜೀವನವನ್ನು ಸ್ವಾರ್ಥಿಯಾಗಿ ಅವನು ಸ್ವಯಂವನ್ನು ಪ್ರೀತಿಸುವನಾಗಿ ಬದುಕಿಗೆ ಪ್ರಾರಂಭಿಸ್ತಾನೆ. ಅವನು ಇಷ್ಟ ಪ್ರಕಾರ ಪಾಪಗಳನ್ನು ಮಾಡಿ ನಾಶವಾಗುತ್ತಾನೆ. ಇವನು ಹೇಳ್ತಾರೆ, ಇವನಿಗೆ ಸಿಕ್ಕಾಪಟ್ಟ ಹಣ, ಅವನು ಹೇಳ್ತಾನೆ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿಕೊಂಡು ಹಂಗೆ ಬದುಕೋಣ, ಹೋಗೋ ದಿವಸ ಹೋಗ್ತೇವೆ, ಅದ್ರ ಬಗ್ಗೆ ಯಾರು ಚಿಂತೆ, ಮರಣ ಆದ ಮೇಲೆ ಏನಾಗುತ್ತೋ ಯಾರು ಗೊತ್ತು, ಬದುಕೋದರೆಗೆ ನಾವು ಖುಷಿಯಾಗಿ ಇರಬೇಕು ಅಂತ ಹೇಳಿ ಎಲ್ಲ ಪಾಪಗಳನ್ನು ಮಾಡಿಕೊಳ್ತಾರೆ. ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು, ದೇವರು ಏನ್ ಹೇಳ್ತಾರೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ಕಡೆಯಿಂದ ಕೇಳುವುದು. ಇದು ನಿಜವಾಗಿ ನಡೆದ ಒಂದು ಘಟನೆ. ನಮ್ಮ ಸಭೆಯಲ್ಲಿ ನಡೆದು ಒಬ್ಬ ಹುಡುಗನು ಇಲ್ಲಿ ನಮ್ಮ ಸಭೆಗೆ ವಿಶ್ವಾಸಿಯಾಗಿ ಬಂದವನು, ಅವನು ಮಾಡಿದ ಪಾಪಗಳನ್ನು ಹೇಳೋಕ್ಕಾಗಲ್ಲ. ಅವನು ಆಲ್ರೆಡಿ ಒಂದು ಜೀವನ ನಡೆಸ್ತಾ ಇದ್ದನು ಒಬ್ಬಳ ಜೊತೆ. ಅವಳನ್ನು ಬಿಡುಗಡೆ ಮಾಡಿ ದೇವರು ಹೇಳಿದ್ರು, ನೀನು ಬಿಟ್ಬಿಟ್ಟು ಬಾ, ನನ್ನ ಮದುವೆ ಮಾಡಿಸ್ಕೊಡ್ತೇನೆ, ಕೆಲಸ ಕೊಟ್ಟೇನೆ ಹೇಳಿದ್ರು. ಒಳ್ಳೆಯ ಕೆಲಸದಲ್ಲಿ ಇರಿಸಿ ದೇವರು ಮದುವೆಗೆ ಕೂಡ ನಮ್ಮ ಮುಖಾಂತರ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ರು. ಒಳ್ಳೆಯವನಾಗಿ ಬದಲಾಗಿ ಬಿಟ್ಟರು. ಹಂಗೆ ಇರುವಾಗ ತಿರುಗಾನು ಸೈತಾನು ಕ್ರಿಯೆಗಳು ಅವರ ಜೀವನದಲ್ಲಿ ಬರೋದು ಪ್ರಾರಂಭವಾಯಿತು. ದೂರದಲ್ಲಿ ಬೇರೆ ದೇಶದಲ್ಲಿ ಇರುವ ಒಬ್ಬ ಹುಡುಗಿಯನ್ನು ಆನ್ಲೈನಲ್ಲಿ ಪ್ರೀತಿಸುವುದಕ್ಕೆ ಪ್ರಾರಂಭಿಸಿ ಅವಳನ್ನು ಮದುವೆ ಮಾಡೋದಕ್ಕೆ ರೆಡಿ ಆದನು. ನಮಗೆ ಅದು ಗೊತ್ತಾದ ಮೇಲೆ ನಾವು ತಡೆ ಮಾಡಿದೆವು, ಇದು ತಪ್ಪು ಮಾಡೋಬೇಡ ಅಂತ. ಇವನೇನು ಮಾಡಿದನು, ಅವನು ನಮ್ಮ ಮನೆಯಲ್ಲೇ ಇದ್ದನು. ಮನೆಯಲ್ಲಿ ಇರುವ ಅವನಿಗೆ ಬೇಕಾಗಿರುವ ಸರ್ಟಿಫಿಕೇಟ್ಸ್ ಎಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಮಿಕ್ಕದೆಲ್ಲ ಬೇಡ ಅಂತದೆಲ್ಲ ಬಿಟ್ಬಿಟ್ಟು ಹೇಳ್ದೆ ಓಡಿ ಹೋಗಿ ತುಂಬ ತಿಂಗಳುಗಳು ಆಗಿ ಹೋಯಿತು. ನಮಗೆ ಗೊತ್ತಿರೋರು ಒಬ್ಬರೇ ಅವನಿಗೆ ಸಹಾಯ ಮಾಡಿ ಅವನಿಗೆ ಮನೆಯೆಲ್ಲ ಕೊಟ್ಟಿದ್ದಾರೆ. ಆದಮೇಲೆ ಗೊತ್ತಾಯಿತು ದೇವರ ಮಾತನ್ನು ಕೂಡ ಸುಳ್ಳು ಅಂತ ಹೇಳಿದನು. ನಾನು ಹೇಳ್ತೇನೆ, ಪ್ರವಾದನೆಗಳು ನಿಮಗೆ ಸಿಗುತ್ತೆ. ಪ್ರವಾದನೆಗಳು ಪಡ್ಕೊಳ್ಳೋರು ವಿಧೇಯರಾಗಿದ್ದರೆ ಮಾತ್ರ ಪ್ರವಾದನೆ ನೆರವೇರುವುದು. ನಾನು ಕೆಡವಿ ಹಾಕುವೇನು ಅಂತ ಹೇಳುವೇನು, ನಿನವೇ ಪಟ್ಟಣಕ್ಕೆ ಹೇಳಿದ್ರು ಹಾಗೆ ತಾನೆ. ಬಟ್ ನೀವು ಮನ ತಿರುಗಿದರೆ ಆ ಒಂದು ನಿರ್ಧಾರವನ್ನು ಬದಲಾಯಿಸುವ. ನಾನು ಆಶೀರ್ವದಿಸುವೇನೆಂದು ಹೇಳುವೆನು, ಬಟ್ ನೀವು ಪಾಪ ಮಾಡಿದರೆ ಅದು ನಿಮಗೆ ನೆರವೇರುವುದಿಲ್ಲ. ಯೋಗೇಶ್ವರಿಗೆ ದೇವರು ಹೇಳಿದರು, ನೀವು ಹೋಗೋದು ಕಾಲಿನ ಉದ್ದೇಶವಲ್ಲ ನಿನಗೆ, ಬಟ್ ಆ ಕಾಲು ಪಾಪ ಮಾಡಿದಾಗ ಅವ್ರು ಜಯಿಸೋದಕ್ಕಾಗಲ್ಲ ಹಾಗೆ ತಾನೆ. ಹಾಗಾದ್ರೆ ವಾಗ್ದಾನ ತಪ್ಪಾಯ್ತಾ ಹಂಗೆಲ್ಲರಿ, ಪ್ರವಾದನೆಗಳೇ ತಪ್ಪಾಯ್ತಾ ಹಂಗೆಲ್ಲರಿ. ಅದನ್ನು ರಿಸೀವರ್ ಯಾರು ಪಡ್ಕೊಳ್ತಾರೋ ಅವ್ರು ದೇವರಿಗೆ ವಿಧೇಯರಾಗಿದ್ದರೆ ಅದು ನೆರವೇರುತ್ತದೆ. ಇವನೇನು ಮಾಡಿದನು, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರಿಂದ ದೇವರು ಕೊಟ್ಟಂತ ಮಾತನ್ನು ಪೂರೈಸಿದ್ರು. ಅವನು ತಂದೆಗೆ ಇರುವ ಸೊತ್ತು ಕೈಯಲ್ಲಿ ಸಿಕ್ಕದೆ ಅಂತ ಹೇಳುವ ಅದು ಅವನ ಕೈಯಲ್ಲಿ ಸಿಕ್ಕಿ ಆಲ್ಮೋಸ್ಟ್ 55 ಲಕ್ಷ ಹಣ ಸಿಕ್ಕಿ ಕೈಯಲ್ಲಿ ಇಟ್ಕೊಂಡು ನಿಲ್ಲುವಾಗ ಲಾಕ್ಡೌನ್ ಆಯಿತು. ಕೈಯಲ್ಲಿ ಇಟ್ಕೊಂಡು ನಿಲ್ಲುವಾಗ ಲಾಕ್ಡೌನ್. ಹಣವನ್ನು ಈ ಕಡೆ ಆ ಕಡೆ ಹಾಕಿ ಸಾರಿಗೆ ಕೋವಿಡ್ ಬಂತು. ಅಲ್ಲಿ ಇದ್ದವರು ಅವನು ನೋಡಿಕೊಂಡಿಲ್ಲ. ಅವನು ಯಾರ ಕೈಯಲ್ಲಿ ಹೋಗಿ ಸಿಕ್ಕಬಾರದೋ ಅವರ ಕೈಯಲ್ಲಿ ಹೋಗಿ ಸಿಕ್ಕಿದ. ಅವನು ನನ್ನ ಕೈಯಿಂದ ಸ್ವಲ್ಪ ಹಣ ಇಸ್ಕೊಂಡು ಹೋದ. ಅವನು ಕೊನೆಯ ಅವಸ್ಥೆಯಲ್ಲಿ ಐಸಿಯಲ್ಲಿ ಇರುವಾಗ ನಡೆಕೊಂಡು ನನಗೂ ಅಕ್ಕ ಅವ್ರಿಗೂ ಒಂದು ಮೆಸೇಜ್ ಕಳಿಸ್ತೀನಿ, ಇವತ್ತು ಕೂಡ ಇದೆ, ನನ್ನನ್ನು ಕ್ಷಮಿಸ್ತೀರಾ, ನಾನು ಓಡಿ ಹೋದ ನಿಮ್ಮ ಮಗನು. ಹೇಳಿದೆ, ನೀನು ಮಾತನಾಡಪ್ಪ, ಫೋನ್ ಮಾಡು. ಅವನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಮ್ಗೆ ಗೊತ್ತಿಲ್ಲ ಅವನು ಐಸಿಯಲ್ಲಿ ಇದ್ದಾನೆ, ಸೀರಿಯಸ್ ಕೇಸ್. ನಾನು ನಿಮಗೆ ತಗೊಂಡ ಹಣವನ್ನು ತಿರುಗಿ ಕಳಿಸ್ತೀರಿ ಅಂತ ಕಳಿಸ್ಕೊಟ್ಟದ್ದು. ಅದು ಬರೀ ಒಂದು 30,000 ರೂಪಾಯಿ. ಅದಕ್ಕಿಂತ ನಾವು ಹೆಚ್ಚಾಗಿ ಅವ್ರಿಗೆ ಖರ್ಚೆ ಮಾಡಿದ್ದೇವೆ. ಏನು ಹಸು ಗೊತ್ತು ಅದೆಲ್ಲ. ತಿರುಗಿ ಬರ್ತೇನೆ, ನನಗೆ ಬಿರಿಯಾನಿ ಮಾಡಿ ಕೊಡ್ತೇನೆ ಇದು ಕೂಡ ಅವನು ಕೇಳಿದೆ. ನನಗೆ ನಮ್ಮ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸರಿ ಪಾಪ ಎಂದು ನಾವು ಮೇಲಲ್ಲಿ ಕಳಿಸಿಬಿಟ್ಟು ಕ್ಲೋಸ್ ಮಾಡಿದ್ವಿ. ಬಟ್ 2 ದಿವಸ ಆದಮೇಲೆ ಒಂದು ರಾತ್ರಿ ಒಂದು ನ್ಯೂಸ್ ಬಂತು, ತಿರುಗಿ ಆವಾಗ ಗೊತ್ತಾಯ್ತು ಅವನು ಕೋವಿಡ್ ಆಗಿ ಅವನು ಐಸಿಯಲ್ಲಿ ಇದ್ದದ್ದು. ಮಳೆಗಾಲ. ಆ ಹೆಣವನ್ನು ಪಾಸ್ಟರ್ ಕೂಡ ಸರಿಯಾಗಿ ಪ್ರೇಯರ್ ಮಾಡದೆ ಜಿಪ್ಪಲ್ಲಿ ಹಾಕಿ ಆ ಒಂದು ಬ್ಯಾಗಲ್ಲಿ ಹಾಕಿ ಹಾಗೆ ಕುಣಿಯಲ್ಲಿ ಬಿಸಾಡಿದ್ದಾರೆ. ಆಸ್ತಿ ಪಾಸ್ತಿಗಳು
ಜೀವಾಧಾರ ಇಲ್ಲ. ಇವತ್ತು ಅದು ನನಗೆ ನೋವನ್ನು ಕೊಡುತ್ತದೆ. 10 ವರ್ಷ ಕಾಲ ಅವನನ್ನು ನಾವು ಬೆಳೆಸಿದ್ದೇವೆ. ಬಸ್ಸಲ್ಲಿ ನೋಡಿದೆ, ತಂದೆ ತಾಯಿಯಿಂದ ಕೈ ಸ್ವಂತ ತಾಯಿ ವಿಷ ಕೊಟ್ಟು ಸಾಯಿಸೋದಕ್ಕೆ ಇದ್ದರು. ಅಪ್ಪ ತಿರುಗಿ ಬಿಟ್ಟರು, ಸ್ವಂತ ಮಗನಾಗಿ ಸ್ವೀಕರಿಸಿಕೊಂಡಿದ್ದೇವೆ. ಸ್ವಂತ ತಾಯಿ ಅವರನ್ನು ಸಾಯಿಸಿದ್ರು ಸೊತ್ತುಗೋಸ್ಕರ. ದುಡ್ಡು, ಬರೀ ದುಡ್ಡು, ಸಿಕ್ಕಾಪಟ್ಟ ಹಣ. ನಮ್ಮ ಮನೆಗೆ ಮಗನಾಗಿ ಬಂದವನೇ ಚೆನ್ನಾಗಿ ನೋಡಿಕೊಂಡೇವೆ. ಇಲ್ಲಿ ಸಾಕ್ಷಿ ವಾಸು ಹಾಳಾಗಿ ತೀರಿವದ. ಹಣ ಎಲ್ಲರಿಗೆ, ಹಣ ನಮ್ಮನ್ನು ಕಾಪಾಡಲ್ಲ, ಮನುಷ್ಯರು ಯಾರು ಕಾಪಾಡಲ್ಲ. ಅದು ನೀವೆಷ್ಟು ಇಟ್ಟುಕೊಂಡ್ರು ಜೀವಾಧಾರ. ಯೇಸು ಮಾತ್ರವೇ ಜೀವಾಧಾರ. ಇವತ್ತು ನಾವು ಕಳ್ಕೊಂಡದ್ದು ನಮಗೆ ಬಹಳ ದುಃಖಕರವಾದ. ಇವತ್ತು ನಮ್ಮ ಜೊತೆಯಲ್ಲಿ ಇದ್ದವನು, ನನ್ನ ಜೊತೆ ನಾನು ಎಷ್ಟೋ ಸಾರಿ ಊಟ ಬಾಯಲ್ಲಿ ಕೊಟ್ಟಿದ್ದೆ. ಮಕ್ಕಳಿಗಿಂತ ಹೆಚ್ಚಾಗಿ ಅವನು ಪ್ರೀತಿಸಿ, ಅವನಿಗೆ ನಾನ್ ವೆಜ್ ಇದ್ದರೆ ತುಂಬ ಇಷ್ಟ. ನಮ್ಮ ಜೊತೆಲಿ ಊಟ ಮಾಡುವಾಗ ನಮಗಿಂತ ಹೆಚ್ಚಾಗಿ ಅವನಿಗೆ ಇಡೋದು. ಅವನು ಹಂಗೆ ಆದರೂ ಕೂಡ ಕಳ್ಕೊಂಡಿದ್ದೇವೆ ಅಂತ ಮನ ನೋವಾಯಿತು. ದೇವರು ಹೇಳಿದರು, ಅವನ ನೀವು ಮಾಡಿದ ಪ್ರಾರ್ಥನೆಯಿಂದ ಅವನು ನರಕಕ್ಕೆ ಹೋಗಿಲ್ಲ, ಕೊನೆಯ ಸಮಯ ಅವನು ಅರಿಕೆ ಮಾಡಿದನು, ಆದ್ದರಿಂದ ನಾನು ಪರಲೋಕದಲ್ಲಿ ಸೇರಿಸಿಕೊಂಡೇನು ಅಂತ ದೇವರು ಹೇಳಿದರು. ಬಟ್ 32 ವಯಸ್ಸಲ್ಲಿ ಬದುಕಬೇಕಾದ ವಯಸ್ಸಲ್ಲಿ ಈ ಹಣವು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹಿಂದೆ ಓಡಿ ಜೀವನ ನಾಶವಾಯಿತು. ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಸಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಆ ದುಡ್ಡೆಲ್ಲ ಹಾಳಾಗಿತ್ತು. ಕೈಯಲ್ಲಿ ಸಿಗಿದೆಲ್ಲ ದುಡ್ಡೆಲ್ಲ ಹೋಗಿದೆ. ಅವರದ್ದು ಏನು ಜೀವನ ಇದೆ. ಸ್ವಲ್ಪ ಶ್ರದ್ಧೆಯಿಂದ ದೇವರು ಹೇಳಿದ್ರು, ಯಾವಾಗ ಈ ದೇವರ ಮನೆಯನ್ನು ಬಿಟ್ಟು ನಿನ್ನ ಕಾಲನ್ನು ಹೊರಗಡೆ ಇಡ್ತೀಯೋ ಆವಾಗ ಮರಣ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಸಾಯಿಸಿಬಿಡ್ತಾನೆ ಸೈತಾನಂದು ಎಚ್ಚರಿಕೆ ಕೊಟ್ಟ ಮೇಲೆ ಅವನು ಹೋದನು. ಸುಮ್ಮನೆ ಇಲ್ಲ. ನಾವು ಸುಮ್ಮನೆ ಪ್ರವಾದಿಗಳು ಸತ್ಯವೇದ ವಾಕ್ಯಗಳು ಹೇಳೋರಾದ್ರೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ, ಅವ್ರು ಬೇರೆ ಕೆಲಸ ಅಂತ ಹೇಳ್ತಾರೆ. ಬಾಯಿಂದ ಹೊರಡು ದೇವರ ಮಾತಿಗೆ ಬೆಲೆ ಕೊಟ್ಟರೆ ಬದುಕುತ್ತಾರೆ ಅಷ್ಟೇ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮಾತಲ್ಲ, ಅದು ದೇವರ ಮಾತಾಗಿದೆ. ಅದನ್ನು ಸುಮ್ಮನೆ ಏನಾಗುತ್ತೆ ಎಂದು ಧೈರ್ಯವಾಗಿ ಹೋಗಿ ಜೀವ ಬಿಟ್ಟಿದ್ದಾರೆ. ಅದರಿಂದ ಹೇಳ್ತಾರೆ, ಇನ್ನೊಂದು ವಾಕ್ಯದ ಶ್ರದ್ಧೆಯಿಂದ ಜೀವನದಲ್ಲಿ ನೀವು ಸುವೇರಿಸಿಕೊಂಡು ಹಿಂಬಾಲಿಸಿರಿ, ಅದು ನಿಮಗೆ ಜೀವಾಧಾರವಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋದ್ರೆ ನನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ ಎಂದನು. ದೇವರ ವಿಷಯದಲ್ಲಿ ನಾವು ಐಶ್ವರ್ಯವುಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಅದೇ ಹೇಳಿದ್ರು, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ದೌಕಪಡಿರಿ. ಅದೇನರ್ಥ? ರಾಜ್ಯ ಬರ್ಲಿಕ್ಕಿದೆ ಹೇಳ್ತಾರೆ. ಯಾಕಂತಾನೆ ಕ್ರಿಸ್ತೇಸ್ ಯಾವಾಗ ಇಳಿದು ಬಂದರೋ ಆವಾಗ ಪಾರ್ಶಿಯಲಿ ರಾಜ್ಯವನ್ನು ತಂದು ಬಿಟ್ಟರು. ಹಲ್ಲೆಲೂಯಾ. ಯೇಸು ಕರ್ತನು ನಮ್ಮಲ್ಲಿ ಇದ್ದಾರಾ? ನಮ್ಮಲ್ಲಿ ದೇವರ ರಾಜ್ಯ ಇದೆ. ಅದರ ಅರಸನಾಗಿ ನೀವು ರಕ್ಷಣೆ ಹೊಂದಿದವರು, ಕ್ರಿಸ್ತೇಸು ಸ್ವಂತ ರಕ್ಷಣೆಯಾಗಿ ಸ್ವೀಕರಿಸಿಕೊಂಡವರು, ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ದೇವರ ರಾಜ್ಯವು. ಹಲ್ಲೆಲೂಯಾ. ಒಂದು ದಿವಸ ಕ್ರಿಸ್ತೇಸು ಈ ಲೋಕಕ್ಕೆ ತಿರುಗಿ ಬರ್ತಾರೆ 2ನೇ ಆಗಮನದಲ್ಲಿ. ಆವಾಗ ತನ್ನ ರಾಜ್ಯವನ್ನು ಸ್ಪಷ್ಟವಾಗಿ ಎಲ್ಲರೂ ನೋಡುವಂಗೆ ಸ್ಥಾಪಿಸುವರು. ಅದು ತನಕ ದೇವರ ರಾಜ್ಯ ಎಲ್ಲಿದೆ ಅಂತ ನೋಡಿದ್ರೆ ನಿಮ್ಮಲ್ಲಿಯೂ ನಮ್ಮಲ್ಲಿ. ಹಲ್ಲೆಲೂಯಾ. ಎರಡನೇದಾಗಿ ನೀತಿಗಾಗಿ ಅವರು ನಮ್ಮನ್ನು ನೀತಿವಂತರಾಗಿ ಆತನ ರಕ್ತದ ಮುಖಾಂತರ, ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ ಮುಖಾಂತರ ನಮ್ಮ ಪಾಪಗಳು ಎಲ್ಲ ಪರಿಹಾರವಾಗಿ ಅವರು ಪ್ರಾಣ ಕೊಟ್ಟದ ಮುಖಾಂತರ ಪಾಪ ಕ್ಷಮಾಪಣೆ ಉಂಟಾಯಿತು. ನಾವು ಸ್ವಯಂ ನೀತಿವಂತರ ಅಂದ್ರೆ ಎಲ್ಲರಿ ಕ್ರಿಸ್ತಯೇಸುವಿನ ರಕ್ತದ ಮುಖಾಂತರ ನಾವು ನೀತಿವಂತರು. ಹಲ್ಲೆಲೂಯಾ. ಅವರು ನಮಗಾಗಿ ಪ್ರಾಣ ಕೊಟ್ಟದ್ರಿಂದ, ನಮ್ಮ ಜಾಗದಲ್ಲಿ ಪ್ರಾಣ ಕೊಟ್ಟದ್ರಿಂದ ನಾವು ನೀತಿವಂತರಾಗಿರೋದ್ರಿಂದ ನೀವು ಓದೋದಕ್ಕೆ ಮುಂಚೆಲೇ ನೀತಿವಂತರು ಎಂದೊಂದು ಸರ್ಟಿಫಿಕೇಟ್ ಕೊಡಲಾಯಿತು. ಡಿಗ್ರಿ ಓದಿಕೊಳ್ಳೋನಿಗೆ 3 ವರ್ಷ ಆದ ಮೇಲೆ BA MA ಸಿಗುತ್ತೆ. ಬಟ್ ಇಲ್ಲಿ ಏನಾಯಿತು? ದೇವರು ಪ್ರಾಣ ಕೊಟ್ಟು ದೇವರು ಅವರು ನಮಗೆ ರಕ್ಷಣೆ ನೀಡಿದ್ರಿಂದ ನಂಬುವವರಿಗೆ ನೀತಿವಂತರಿಗೆ ಸರ್ಟಿಫಿಕೇಟ್ ಕೊಡಲಾಯಿತು. ಇವತ್ತು ನಾವು ಸರ್ಟಿಫಿಕೇಟ್ ತಗೊಂಡ, ನೀವು ಪೊಲೀಸ್ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟ ಮೇಲೆ, ನೀವು ಪೊಲೀಸ್ ಮೀನ್ಸ್ ಡ್ರೆಸ್ ಕೊಟ್ಟ ಮೇಲೆ ನೀವು ಪೊಲೀಸ್ ಆಗಿ ಬದುಕಬೇಕು. ಅಷ್ಟ ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೀತಿವಂತರು ಎಂಬುದಾಗಿರುವ ಪದವಿಯನ್ನು ನಾವು ಸಂಪಾದನೆ ಮಾಡಿಕೊಂಡಿಲ್ಲ, ದೇವರ ಕೃಪಾ ವರವಾಗಿ. ಅಂದರೆ ನಾವು ನೀತಿ ನ್ಯಾಯವುಳ್ಳವರಾಗಿ, ವಿಶುದ್ಧರಾಗಿ, ಪ್ರೀತಿಯನ್ನು ತೋರಿಸುವವರಾಗಿ ಬದುಕಬೇಕು. ಅದಕ್ಕೋಸ್ಕರ ಆರಿಸಲ್ಪಟ್ಟವರೇ. ಹಾಗಾಗಿ ಈ ಲೋಕದಲ್ಲಿ ಲೌಕಿಕ ಆಸ್ತಿಗಳು ಶಾಶ್ವತ ಅಲ್ಲ.
ಪ್ರವಾದನೆ ಸಮಯದಲ್ಲಿ ದೇವರು ಮಾತನಾಡಿದರು, ನಾನು ಕೇಳ್ತಾ ಇದ್ದೆ. ನಾನು ನಿಮ್ಮ ಅಗತ್ಯದೆಲ್ಲವನ್ನು ಪೂರೈಸುವ ದೇವರು ಹೇಳಿದರೆ, ದೇವರು ತನ್ನ ಎಲ್ಲ ಸೃಷ್ಟಿಗೆ ನಂಬಿಕಸ್ಥನಾಗಿದ್ದಾನೆ. ತಾನು ಸೃಷ್ಟಿ ಮಾಡಿದ ಎಲ್ಲವೂ ಅವನು ನಂಬಿಕಸ್ಥನಾಗಿದ್ದು ಎಲ್ಲವನ್ನು ಒದಗಿಸಿಕೊಡುವನಾಗಿದ್ದಾನೆ. ಅದು 22ನೇ ವಾಕ್ಯದಿಂದ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. 22ನೇ ವಾಕ್ಯದಿಂದ ಓದಿ. ಬೈಬಲ್ ಎಲ್ಲರ ಕೈಯಲ್ಲಿ ಇದೆಯಾ? ಎಲ್ಲರೂ ಓದಬೇಕು, ಸ್ವಲ್ಪ ಜೋರಾಗಿ ಓದಬೇಕು. ಇದಲ್ಲದೆ ಆತನು ತನ್ನ ಶಿಷ್ಯನಿಗೆ ಹೇಳಿದ್ದೇನೆಂದರೆ, ಈ ಕಾರಣದಿಂದ ಪ್ರಾಣಾಧಾರಣಿಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿದೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಷ್ಟೇ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಚವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲ್ಲುತ್ತಾನೆ. ನಾನು ಯಾವಾಗಲೂ ಸಭೆಯಲ್ಲಿ ಹೇಳ್ತಿರಲ್ಲ, ವಿಜಯನಗರ ಥಾಟ್ಸ್ ಅಲ್ಲಿ ನಿಮ್ಮ ಮನೆ ಮುಂದೆ ಬಂದಿರುವ ಒಂದು ಕೂತಿರುವ ಕಾಯಿಗೆ ಯಾವಾಗಲೂ ನಾವು ಊಟ ಕೊಡ್ತೇವಾ? ಅಲ್ಲಿ ಬರೋ ಗುಬ್ಬಿಗಳಿಗೆ ನಾವು ನೀರು ಹಾಕ್ತೇವೆ, ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ. ಅದಕ್ಕೆ ತಕ್ಕ ಸಮಯದಲ್ಲಿ ಊಟ ಕೊಡೋದು ಯಾರು? ದೇವರು. ಸರ್ವ ಸಭೆಯಲ್ಲಿ ಸಿಂಹಾಸನದ ಮೇಲೆ ಎಷ್ಟೋ ಕಿಲೋಮೀಟರ್ ಮೈಲಿಗಳ ದೂರದಲ್ಲಿ ಕೂತಿರುವ ದೇವರು, ವಿಜಯನಗರ ಥರ್ಡ್ ಸ್ಟೇಜ್ ರೂಬನ್ ಮನೆ ಕಾಂಪೌಂಡ್ ವಾಲಿಯಲ್ಲಿ ಕೂತಿರುವ ಆ ಒಂದು ಕಾಗೆ ಹಸಿವಿಯಾಗುತ್ತೆ ಅಪ್ಪ ಎಂದು ಕರೆಯುವಾಗ ಅಲ್ಲಿ ಕೂತಿರುವ ದೇವರು ದೂತರಿಗೆ ಕಟ್ಟಲೆಯನ್ನು ಕೊಡ್ತಾರೆ, ಆ ಕಾಗೆಗೆ ಊಟವನ್ನು ತಿನ್ನಿಸಿ. ಅದಿಲ್ಲಿ ಪ್ರಾಣ ಇದೆಯಾ? ಉಂಟು, ಬಟ್ ನಮ್ಮ ಥರ ಇಲ್ಲ. ಅದಕ್ಕೆ ಶಾಶ್ವತವಾಗಿ ಜೀವನ ಇದೆಯಾ? ಇಲ್ಲ. ಅದಕ್ಕೆ ಅಷ್ಟು ನೋಡಿಕೊಳ್ತಾರೆ. ಅದು ಏನಾದರೂ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಎಲ್ಲವೂ ಒದಗಿಸಿಕೊಡ್ತಾರಲ್ಲ. ಮುಂದೆ ಹೋದ್ಮಾ? ಹಕ್ಕಿಗಳಿಗಿಂತ ನೀವು ಎಷ್ಟು ಹೆಚ್ಚಿನವರಲ್ಲ. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ಹಲ್ಲೆಲೂಯಾ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ಅವರ ಜೊತೆಯಲ್ಲಿ ಬದುಕುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಇರುವಾಗ ಮೃಗಗಳು, ಪಕ್ಷಿಗಳು ಎಲ್ಲ ದೇವರು ಎಲ್ಲ ಒದಗಿಸಿಕೊಡ್ತಾರೆ. ಸೃಷ್ಟಿಗಳು, ಅವ್ರು ಸೃಷ್ಟಿ ಮಾಡಿದ ಎಲ್ಲ ಸೃಷ್ಟಿಗಳು ನಂಬಿಕಸ್ಥರಾಗಿರೋ ದೇವರಾಗಿದ್ದಾರೆ. ಅವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ನಮ್ಮನ್ನು ಕೈ ಬಿಟ್ಬಿಡ್ತಾರಾ? ನೀವೇ ಹೇಳಿರಿ, ಕೈ ಬಿಡ್ತಾರಾ? ಹಲ್ಲೆಲೂಯಾ. ರಾಯದ ಸಿಂಹ ಕೂಡ ಬಟ್ ಕರ್ತರನ್ನು ನಂಬುವವರಿಗೆ ಯಾವುದು ಮೇಲೆಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಮುಂದೆ ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಗಾಯಿತು? ಯಾರಾದ್ರೂ ಹಂಗೆ ಬೆಳೆದಿದ್ದೀರಾ? ಚಿಂತೆ ಮಾಡಿ ಮಾಡಿ ಕೂದಲೆಲ್ಲ ವೈಟ್ ಆಯ್ತು, ಕೂದಲು ನಡೆಯುತ್ತೆ. ಬಟ್ ಚಿಂತೆ ಮಾಡಿ ಯಾರಾದ್ರೂ 3-2 ಉದ್ದ ಆಗಿಬಿಟ್ರೆ ಚಾನ್ಸ್. ದಯಮಾಡಿ ಚಿಂತೆ ಮಾಡಬೇಡ್ರಿ ಎಂದು ದೇವರು ಹೇಳ್ತಾರೆ. ಮುಂದೆ ಆದುದರಿಂದ ಕೇವಲ ಅಲ್ಪವಾದದ್ದೇನಾದರೂ ಮಾಡುವುದಕ್ಕೆ ನೀವು ಆಸಕ್ತರಾಗಿರಲಾಗಿ ಮಿಕ್ಕದ್ದರ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ. ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಈ ಹೂಗಳೊಳಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಅಲ್ಲಿ ಆರ್ಟಿಫಿಷಿಯಲ್ ಹೂ ಇದೆ, ಅದು ತಗೊಂಡು ಅಲ್ಲಿ ಆ ಹೂ ತಗೊಂಡು ಯಾರೋ ಆರ್ಟಿಫಿಷಿಯಲ್ ಹೂ ಅದನ್ನು ತೋರಿಸ್ತೇನೆ. ಅದೊಂದು ಹೂವನ್ನು ನೋಡಿ ಡಿಸೈನ್ ಮಾಡಿದ್ದಾರೆ. ಆ ಡೈಮೆನ್ಷನ್ ನೋಡಿರಿ, ಅದಕ್ಕಿರುವ ಮ್ಯಾಥಮೆಟಿಕಲ್ ಆಗಿ ನೋಡ್ಬೋದು, ಬಯಾಲಜಿಕಲ್ ಆಗಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಡೈಮೆನ್ಷನ್. ಎಲ್ಲ ಹೂಗಳು ಒಂದೇ ಥರ ಡೈಮೆನ್ಷನ್ ಇದೆ. ಅದು ಮಧ್ಯದಲ್ಲಿ ಒಂದು ಇದು ಎಷ್ಟು ಚೆನ್ನಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಇದು ಒಂದು ಹೂವಿರುವ ಅಲಂಕಾರ, ಅದಕ್ಕೊಂದು ಕಲರ್. ಎಲ್ಲ ಹೂ ಒಂದೇ ಕಲರಲ್ಲಿ ಇದೆಯಾ? ಕೆಲವೊಂದು ಹೂವು ನೋಡಿರಿ, ಅದರಲ್ಲಿ ಲೈನ್ಸ್ ಬರುತ್ತೆ, ಡಾಟ್ಸ್ ಬರುತ್ತೆ, ಅದಕ್ಕೆ ಸ್ಮೆಲ್ ಬೇರೆ, ಸುವಾಸನೆ ಬೇರೆ. ಮಲ್ಲಿಗೆ ಹೂ ಅಂದರೆ ನಮಗೆ ಎಷ್ಟು ಜನರಿಗೆ ಇಷ್ಟ, ಮೈಸೂರು ಮಲ್ಲಿಗೆ. ಸೊ ಹಂಗೆ ಇರುವಾಗ 1-2 ಹೂವನ್ನು ನೋಡುವಾಗಲೇ ನಾವು ಇಷ್ಟು ಯೋಚನೆ ಮಾಡ್ತಾರೆ, ಇಡೀ ಲೋಕದಲ್ಲಿ ಇರುವ ಎಲ್ಲವನ್ನು ಸೃಷ್ಟಿ ಮಾಡಿದ್ರೆ ಎಷ್ಟು ಡಿಸೈನ್. ನಾವು ಮನೆ ಒಳಗಡೆ ನೀವು ನೋಡಿದ್ರೆ ಸ್ಕ್ರೀನ್ ಹಾಕ್ತೇವೆ, ಮನೆ ಒಳಗಡೆ ನಮಗೆ ಫಾಲ್ಸು, ಗಿಡಗಳು ಎಲ್ಲ ಆಗ್ತವೆ. ಯಾಕಂದರೆ ನಾವು ಆದಾಮನ ಮಕ್ಕಳು. ಆದಾಮನು ಏದೇನು ತೋಟದಲ್ಲಿ ಇದ್ದದರಿಂದ ನಮಗೆ ಅದೇ ಮೈಂಡ್ ಸೆಟ್ ಇರೋದ್ರಿಂದ
ನೀವು ನೋಡಿದ್ರೆ ಎಲ್ಲರ ಮನೆಯಲ್ಲೂ ಹೋಗಿರಿ, ಮನೆ ಒಳಗಡೆ ಹೂ, ಮನೆ ಒಳಗಡೆ ಮರಗಳು, ಮನೆ ಒಳಗಡೆ ಗಿಡಗಳು, ಈವನ್ ಬೆಡ್ಡಲ್ಲಿ ವಾಟರ್ ಇರುವ ಹಾಗೆ ಏನು ಬೆಡ್ಶೀಟು ಇದೆಲ್ಲ ಯಾಕೆ ಹಾಕ್ತೇವೆ? ನಾವು ಹಂಗೆ ಬದುಕುದಿಗೆ ಆರಿಸಲ್ಪಟ್ಟವರು, ಆ ರೀತಿಯಲ್ಲಿ ಏದೇ ತೋಟದಲ್ಲಿ ಇದ್ದವರಾಗಿದ್ದಾರೆ. ದೇವರು ಅಷ್ಟು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ, ಒಂದೊಂದು ರೀತಿಯಲ್ಲಿ. ಕೂತ್ಕೊಂಡು ಅದಕ್ಕೆ ನೀವು ಡಿಸ್ಕವರಿ ಚಾನೆಲ್ನ ಹೋಗಿ ನೋಡಿದರೆ ಗೊತ್ತಾಗುತ್ತದೆ ಆ ಸೃಷ್ಟಿಕರ್ತನು ಎಂತ. ಈವನ್ ನೀಲ್ ಆರ್ಮ್ಸ್ಟ್ರಾಂಗ್ ಕೂಡ ಹೇಳಿದರು, ಅವರು ಮೂನ್ಗೆ ಹೋಗುವಾಗ ಮೇಲೆ ಹೋಗಿ ಹತ್ತಿರ ಹೋಗುವಾಗ ತಿರುಗಿ ಆ ಭೂಮಿಯನ್ನು ಅವನು ನೋಡಿದನು. 1 ನಿಮಿಷ ಶಾಖ ಹೇಳಿದರು, ಇದು ಹೆಂಗೆ ನಿಲ್ತಾ ಇದೆ, ನಮ್ಮ ಸೃಷ್ಟಿಕರ್ತನು ಎಷ್ಟು ಮಹಾ ಉನ್ನತನು ಸರ್ವಶಕ್ತನು ಎಂದು ಹೋಗಿದನು ಸೈಂಟಿಸ್ಟ್. ಅಲ್ಲೆಲ್ಲೂಯ್ಯ. ಹಾಗೆ ಇರುವಾಗ ನಾನು ಕೇಳ್ತೇನೆ, ನಾವು ದೇವರನ್ನು ತುಂಬ ಅವರಿಗೆ ಒಂದು ಬೆಲೆ ಕೊಡುವುದಿಲ್ಲ. ಏನೋ ಇದಕ್ಕೆಲ್ಲ ದೇವರು ಮಾಡೋದಿಲ್ಲ, ಇದೆಲ್ಲ ನಾವೇ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಹಂಗೆಲ್ಲ ಮನುಷ್ಯರ ಬಲದಿಂದ ಅಲ್ಲರಿ, ದೇವರೆಲ್ಲವನ್ನು ಒದಗಿಸಿಕೊಡುವ. ಸೊಲೊಮೋನನ ವೈಭವ ಅಂದರೆ ಸಾಮಾನ್ಯವಾದದಲ್ಲ. ಅವನು ಹಾಗೆ ಅರಸನು ಅವನು ಮುಂದೆ ಇಲ್ಲ ಹಿಂದೆ ಇಲ್ಲ, ಶ್ರೀಮಂತನು. ಅವನ ಕಾಲದಲ್ಲಿ ಬೆಳ್ಳಿಗೆ ಬೆಲೆನೇ ಇಲ್ಲ. ಗೋಲ್ಡನ್ ಪೀರಿಯಡ್ ಆಫ್ ಇಸ್ರೇಲ್. ಆ ರೀತಿಯಲ್ಲಿ ಇದ್ದವನು ಕೂಡ ಈ ರೀತಿಯಲ್ಲಿ ಅನುಭವಿಸಿಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಹೋಲಿಸುವಾಗ ಮುಂದೆ ಹೋದ್ರಿ. ಎಳೆಯ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದು ನಾಳೆ ಒಲೆಯ ಪಾಲಾಗುವ ಅಡವೆಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮಗೆ ಉಡಿಸಿಯೇ ತೊಡಿಸುವನು. ಅಲ್ಲೆಲ್ಲೂಯ್ಯ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ಹಲ್ಲೆಲೂಯಾ. ಮೊದಲನೇದಾಗಿ ಲೌಕಿಕ ಆಸ್ತಿಗಳು ಶಾಶ್ವತವಲ್ಲ. ಎರಡನೇದಾಗಿ ದೇವರು ಸೃಷ್ಟಿ ಮಾಡಿದ ಎಲ್ಲ ಸೃಷ್ಟಿಗೂ ಎಲ್ಲವನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಡುವ ನಂಬಿಕಸ್ಥನಾಗಿರುವ ದೇವರಾಗಿದ್ದಾರೆ. ಮೂರನೇದಾಗಿ ನೀವು ಚಿಂತೆ ಮಾಡಬೇಡಿರಿ. ಹಲ್ಲೆಲೂಯಾ. ನೀವು ನಿಮ್ಮ ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ, ಕೆಲಸದ ಬಗ್ಗೆ ತುಂಬ ಚಿಂತೆ ಮಾಡ್ತೀರಿ. ದೇವರು ಹೇಳಿದರು, ಚಿಂತಿಸಬೇಡ್ರಿ, ನಾನು ನಿಮಗೋಸ್ಕರ ಚಿಂತೆ ಮಾಡುತ್ತೇನೆ, ಚಿಂತಿಸ್ತೇನೆ ಅಂತ ಹೇಳುತ್ತಾರೆ. ನಿಮ್ಮ ಬಾಯಿಂದ ಮಾತು ಹೊರಡೋದ್ ಮುಂಚೆನೆ, ಪ್ರಾರ್ಥಿಸೋ ಮುಂಚೆನೆ ನಿಮ್ಮ ಅಗತ್ಯತೆಗಳೆಲ್ಲವನ್ನು ತಿಳಿದಿರುವ ಒಬ್ಬ ದೇವರು. ಹಂಗಾಗಿ ನಾವು ಕೆಲಸಕ್ಕೆ ಹೋಗ್ಬೇಡವ ಅಂತ ನೀವು ಕೇಳಬೇಕು. ಮನುಷ್ಯರಿಗೆ ಕೆಲಸ ಮಾಡಬೇಕು. ಕೆಲಸವನ್ನು ಕೊಡುವುದು ಯಾರು? ದೇವರೇ. ಒಳ್ಳೆ ಕೆಲಸವನ್ನು ಕೊಡುವುದು ಯಾರು? ದೇವರೇ. ನೀವು ಓದುವುದಿಗೆ, ವಿದ್ಯಾಭ್ಯಾಸಕ್ಕೆ, ನಿಮಗೆ ಜ್ಞಾನ ಬುದ್ಧಿ ತಿಳಿವಳಿಕೆ ಕೊಡುವರು ಯಾರು? ದೇವರೇ. ಹಲ್ಲೆಲೂಯಾ. ಇರುವಾಗ ಕೆಲಸ ಬೇಕಾ? ನೀವು ಪ್ರಾರ್ಥಿಸಿರಿ. ದೇವರು ನಿಮಗೆ ತಕ್ಕ ಸಮಯದಲ್ಲಿ ಎಲ್ಲಿ ಕೆಲಸ ಮಾಡಬೇಕು, ಎಷ್ಟು ಸಂಬಳ ಎಲ್ಲವನ್ನು ಏನ್ ಮಾಡ್ತಾರೆ, ಏರ್ಪಾಡು ಮಾಡಿ ಕೈಯಲ್ಲಿ ಕೊಟ್ಟೆ ಕೊಡ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಆ ಕೆಲಸದಲ್ಲಿ ನೀವು ಕೂತಿದ್ರೆ ನೀವು ಸಮಾಧಾನಕರವಾಗಿ ಇರುವಿರಿ. ದೇವರು ಕೆಲಸ ಮಾಡಬಾರದು ಹೇಳ್ತಾ ಇಲ್ಲ. ನೀವು ಕೆಲಸ ಮಾಡಿರಿ, ಆ ಕೆಲಸವನ್ನು ದೇವರು ಸಹಾಯ ಮಾಡ್ತಾರೆ. ಈ ಕೆಲಸ ಮಾಡುವವರಲ್ಲಿ ಹಣ ಸಂಪಾದಿಸಿದ ಮೇಲೆ ದೇವರನ್ನೇ ಎಷ್ಟೋ ಜನ ಬಿಟ್ಟು ನಾವು ತುಂಬ ಬ್ಯುಸಿ ಆಗಿದೆ, ಸಮಯವೇ ಇಲ್ಲ ಅಂತ ಹೇಳೋರು ಇದ್ದಾರೆ. ಇಲ್ಲ ರೀ, ಒಂದ್ಸಾರಿ ಹಿಂಗೆ ಆಯಿತು. ಒಬ್ಬ ಕೆಲಸ ಮಾಡೋರು ಒಬ್ಬ ಸ್ಕೂಲಲ್ಲಿ ಬಂದರು. ಅವ್ರಿಗೆ ತುಂಬ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು. ದೇವರು ಹೇಳಿದರು, ದಿನ ಮುಂಚಾನೆ 1 ಗಂಟೆ ಪ್ರಾರ್ಥನೆ ಮಾಡಬೇಕು, ನಾನು ನೋಡಿಕೊಳ್ತೇನೆ ಹೇಳಿದ್ರು. 1 ವಾರ ಮಾಡಿದ್ರು, ತುಂಬ ಚೆನ್ನಾಗಿದ್ರು. ಆಮೇಲೆ ಅವ್ರ ಸಮಸ್ಯೆಗಳೆಲ್ಲ ಸರಿಯಾಯಿತು. ಸಮಸ್ಯೆಗಳು ಸರಿಯಾದ ಮೇಲೆ ನಮ್ಮವರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಡ್ತಾರೆ. ತುಂಬ ಒಂದು ದೊಡ್ಡ ಸಮಸ್ಯೆ ಬಂತು. ಕೆಲಸ ಇದೆ ಬ್ರದರ್, ನಾನು ಏನು ಮಾಡುವೇನೋ, ಆದ್ದರಿಂದ ಪ್ರಾರ್ಥನೆ ಮಾಡೋದಕ್ಕೆ ಆಗಲ್ಲ ಎಂದು ಒಂದು ಮಾತು ಹೇಳಿದರು. ನಾನು ನಗ್ತಾ ಬಂದ್ಬಿಟ್ಟೆ. 1 ವಾರ ಆದಮೇಲೆ ಫೋನ್ ಬಂತು. ಇವತ್ತು 1 ವಾರ ಡಾಕ್ಟರ್ ಬಳಿಗೆ ಹೋದರು. ಡಾಕ್ಟರ್ ಹೇಳಿದ್ರು, ನೀವು ಕೆಲಸಕ್ಕೆ ಹೋಗಬಾರದು, 1 ವಾರ ಏನು ಮಾಡಬೇಕು, ಲೀವು ತಗೊಳ್ಳಿ. ಲೀವ್ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ಇವತ್ತು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದರು. ಈ ಕೆಲಸ ಮಾಡೋದಕ್ಕೆ ಬಲ ಯಾರ ಕಡೆಯಿಂದ ಬೇಕು? ನಾವು ಫೀವರು, ಅದು ದೊಡ್ಡ ದೊಡ್ಡ ರೋಗಗಳು ಬಿದ್ದು ಹೋಗಿಬಿಟ್ರೆ ಆ ಕೆಲಸಕ್ಕೆ ಹೋಗೋದಕ್ಕಾಗಲ್ಲ. ಆ 7 ದಿವಸ ಸಂಬಳವನ್ನು ಕೊಡಲ್ಲ, ಲಾಸ್ ಆಫ್ ಪೇಯಲ್ಲಿ ಹೋಗ್ಬಿಡ್ತೇವೆ. ಹಂಗೆ ಇರುವಾಗ ನಮ್ಮ ಕೆಲಸಕ್ಕೆ ಜ್ಞಾನ ಬುದ್ಧಿ ತಿಳಿವಳಿಕೆ, ಬಲ, ಶಕ್ತಿ, ಆರೋಗ್ಯ ಎಲ್ಲ ಯಾರು ಕೊಡಬೇಕು? ದೇವರು ಕೊಡಬೇಕು. ಆದ್ರಿಂದ ನೀವು ದೇವರಿಗೆ ಕೊಡಬೇಕಾದನ್ನು ಮೊದಲು ಸರಿಯಾಗಿ ಕೊಡಿರಿ. ಹಲ್ಲೆಲೂಯಾ. ಅದೇ ವಾಕ್ಯ ಹೇಳುತ್ತದೆ, ಪುಟ್ ಗಾಡ್ ಫಸ್ಟ್. ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ, ಪ್ರಥಮ ಫಲವನ್ನು ಕೊಡಿರಿ. ಆಮೇಲೆ ಮಿಕ್ಕದೆಲ್ಲ ಅವರು ನೋಡಿಕೊಳ್ತಾರೆ. ಹಲ್ಲೆಲೂಯಾ. ಅದೇ ನಾನು ಹೇಳ್ಬೋದು. ಆಮೇಲೆ ಸೈತಾನ ಕೊಡಿ ಅಂತ ಹೇಳಿದ್ರೆ
ನಾನು ಹೇಳಿದ್ರು ಅದು ಯಾವಾಗಲೂ ಒಂದು ನಮ್ಮ ಮಾಮ ಒಬ್ಬರು ಟೂರ್ಗೆ ಹೊರಟರು. ನಮ್ಮ ಊರಲ್ಲಿ ಟೂರ್ಗೆ ಹೊರಡುವಾಗ ಬೈಬಿಲ್ ತಗೊಂಡು ಅದು ನಾವು ಒಂದು ಫಾಲ್ಸಲ್ಲಿ ಹೋಗಿ ಎಲ್ಲ ಊಟ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಲ್ಲ ಬಿರಿಯಾನಿ ಎಲ್ಲ ತಿಂದುಬಿಟ್ಟು ಸಂಜೆ ಬರುವುದು. ಹೊರಡುವಾಗ ಕಾರು ಒಳಗಡೆ ಹೋಗುವಾಗ ನಾನು ನಮ್ಮ ಅಂಕಳನ್ನು ನೋಡಿದೆ. ಅಂಕಳು ಕೈಯಲ್ಲಿ ಬೈಬಿಲ್ ತಗೊಂಡು ಬಂದು ಫ್ರಂಟಲ್ಲಿ ಇರ್ತಾರೆ. ಆಮೇಲೆ ನಾವೆಲ್ಲ ಕಾರಲ್ಲಿ ಕೂತ್ಕೊಂಡಿದ್ದೇವೆ. ಕಾರಲ್ಲಿ ಕೂತ್ಕೊಂಡ್ಮೇಲೆ ಕಾರು ಸ್ಟಾರ್ಟ್ ಆಯಿತು. ಇಲ್ಲಿಂದ ಒಂದು 3 ಕಿಲೋಮೀಟರ್ ತನಕ ಕ್ರಿಶ್ಚಿಯನ್ ಹಾಡೋದು, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕಿ ಉಕ್ಕುತ್ತೆ ಹಾಗೆ ಹಾಡು. ಒಂದು 2 ಕಿಲೋಮೀಟರ್ ಆದ ಮೇಲೆ ಮಾಮ ಮೊನ್ನೆ ಸಾಕಪ್ಪ ದೇವರ ಭಕ್ತಿ ಅಲ್ಲ, ಆಕ್ ಡನ್ 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 ದಂಡನಕ ಡನ್ 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 ದಂಡನ. ದೇವರಿಗೆ ಪ್ರಾಮುಖ್ಯತೆ ಕೊಡೋದನ್ನ ಇದಲ್ಲ. ಆಮೇಲೆ ನಾವು ಅಲ್ಲಿ ಹೋಗಿ ಕಾರ್ ನಿಲ್ಲಿಸಿ ಮೇಲೆ ಮಾಮ ಇವರು ಯಾರು ಕಾಣಿಸ್ತಾ ಇಲ್ಲ. ಹೆಂಗಸರು ಮಾತ್ರ ಸ್ನಾನಕ್ಕೆ ಹೋದ್ರೆ ಇವರು ಕಾಣಿಸ್ತಾ ಇಲ್ಲ. ಹೋದ್ರೆ ಅವರು ಹಿಂದೆ ಹೋದ್ರೆ ಅವರಲ್ಲಿ ಒಂದು ಗುಂಪಾಗಿ ಕೂತ್ಕೊಂಡು ಗ್ರೂಪ್ ಪ್ರೇಯರ್ ಅಲ್ಲಂಗೆಲ್ಲ ಎಣ್ಣೆ ಹೊಡಿತು. ನಾನು ರಕ್ಷಣೆ ಹೊಂದಿದೆ, ನಮಗೆ ಇವ್ರ ಜೊತೆಯಲ್ಲಿ ಪಾಲು ಇರಲಿಲ್ಲ. ನಾನು ಇವ್ರು ನೋಡಿಬಿಟ್ಟು ಕಾರು ಒಳಗಡೆ ನೋಡಿದೆ, ಏಸ್ಕೊಟ್ಟು ಸಿಲುಬೆಯಲ್ಲಿ ಹಾಗೆ ಹಾಗಾದ್ರೆ ಇನ್ನು ಹೆಸಗತ್ತು ಇವಂದ್ರೆ ಸಿಲುಬೆ ಮೇಲೆ ನೇತಾಡ್ತಾ ಇದ್ದಾರೆ, ಇನ್ನು ಇಳಿದು ಬಂದಿಲ್ಲ ಅವ್ರ ಜೀವನ ಅಂತ ಹೇಳಿ ಬಂದು ನಾನು ಬಂದೆ. ಹೇಳ್ತೇನೆ, ಪ್ರಾಮುಖ್ಯತೆ ದೇವರು ಕೊಟ್ಬಿಟ್ಟೇವೆ. ಆಮೇಲೆ ನಾವು ನಮ್ಮ ಇಷ್ಟ ಪ್ರಕಾರ ಬದುಕೋದು ಅದೆಲ್ಲ ರೀ. ಚರ್ಚಿಗೆ ಬಂದಾಯಿತು, ಸಂಡೇ ಅಟೆಂಡೆನ್ಸ್ ಆಯಿತು, ಚರ್ಚಿಗೆ ಅಟ್ಟ ಬಂದಿಲ್ಲ. ಆಮೇಲೆ ನಾವು ಇಷ್ಟ ಪ್ರಕಾರ ಬದುಕೋದಲ್ಲ ರೀ ಕ್ರೈಸ್ತ ಜೀವನ. ಅದೆಲ್ಲವುದು ದೇವರಿಗಾಗಿ, ಅದನ್ನ 2ನೇ ಸೇರಿಸಿದೆ. ಆಮೇಲೆ ನೀತಿಗಾಗಿಯೂ ತವಕಪಡಬೇಕು. ನೀವು ಆ ರೀತಿಯಲ್ಲಿ ಬದುಕಿದರೆ ದೀಸ್ ಥಿಂಗ್ಸ್ ವಿಲ್ ಬಿ ಆಡೆಡ್ ಅಂತ ಇಂಗ್ಲಿಷಲ್ಲಿ. ಇವುಗಳೆಲ್ಲ ನಿಮಗೆ ಹಿಂದೆ ಏನು ತಿನ್ನಬೇಕು, ಏನು ಕುಡಿಬೇಕು, ಮನೆ ಏನು, ಕೆಲಸ ಏನು, ಇದೆಲ್ಲ ಹಿಂದೆ ಬರ್ಬೋದು, ಕೇಳದೆ ಬರ್ಬೋದು. ಸೊಲೊಮೋನ್ ಹೇಳಿದ್ರು, ನನಗೆ ಈ ಜನರನ್ನು ನಡೆಸೋದಕ್ಕಾಗಲ್ಲ, ಈ ನನಗೆ ತಿಳಿವಳಿಕೆಯನ್ನು ಜ್ಞಾನವನ್ನು ಕೊಡು. ದೇವರು ಹೇಳಿದ್ರು, ಶ್ರೇಷ್ಠವಾದನ್ನು ಕೇಳಿದೆ, ನೀನು ಕೇಳದಿರುವುದು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಇನ್ನು ಹಾಗೆ ಒಬ್ಬನ ಅರಸನು ಮುಂದೆ ಹಿಂದೆ ಇರುವುದೇ ಇಲ್ಲ, ಅಷ್ಟು ಶ್ರೀಮಂತನಾಗಿ. ಇನ್ನ ಕಾಲದಲ್ಲಿ ಯುದ್ಧಗಳೇ ಇರುವುದಿಲ್ಲ, ಸಮಾಧಾನಕರವಾಗಿ ಬದುಕು ಹೋಗು ಹೇಳಿ ಕಳಿಸಿದ್ರು. ಎಲ್ಲ ಆಸ್ತಿಪಾಸ್ತಿ ಕೊಟ್ಟು ಆಶೀರ್ವದಿಸಿ ಇಡೀ ಲೋಕದಲ್ಲಿ ಇರೋ ಅವನು ಹುಡುಕಿ ಬರುವ ಹಾಗೆ ಮಾಡಿದ್ರು. ಏನು ಕೊರತೆ ಇಲ್ಲ. ದೇವರ ಹತ್ರ ಶ್ರೇಷ್ಠವಾದನ್ನು ಕೇಳಬೇಕು. ಅದೇ ಸತ್ಯವೇದ ಹೇಳಿಕೊಡ್ತೇವೆ, ರಾಜ್ಯಕ್ಕಾಗಿಯೂ ನೀತಿಗಾಗಿ ನೀವು ತವಕಪಡಬೇಕು, ಅದನ್ನು ಹುಡುಕಬೇಕು. ಮುಂಚಾನೆ ಎತ್ತೇಳುದು ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು ಪ್ರಾರ್ಥನೆಯಲ್ಲಿ. ಎಷ್ಟು ಜನರು ಮುಂಚಾನೆಯಲ್ಲಿ ಎತ್ತೇಳುದು ಡೈರೆಕ್ಟ್ ಆಗಿ ನೀವು ಕೆಲಸಕ್ಕೆ ಹೋಗುತ್ತೀರಿ, ಡೈರೆಕ್ಟ್ ಆಗಿ ಕಿಚನ್ಗೆ ಹೋಗ್ತೀರಿ, ಡೈರೆಕ್ಟ್ ಆಗಿ ನಿಮ್ಮ ಕೆಲಸವನ್ನು ಮಾಡೋಕೆ ಹೋಗ್ಬಿಡ್ತೀರಿ. ಅದು ತಪ್ಪಿರಿ. ನಾನು ಹೇಳ್ತೇನೆ, ನಿಮ್ಮ ಆತ್ಮವನ್ನು ಮೊದಲು ಬಲಪಡಿಸಿರಿ. ಮುಂಚಾನೆ ಎತ್ತ ತಕ್ಷಣವೇ ಡಿಪ್ರೆಷನ್ ಮೈಂಡ್ ಹಂಗೆ ಹಿಂಗೆಲ್ಲ ಮಾತಾಡಬಾರ್ದು. ಡೈರೆಕ್ಟ್ ಆಗಿ ಎತ್ತು ಏನಾಯ್ತೋ ರೆಡಿಯಾಗಿ ಬ್ರಷ್ ಎಲ್ಲ ಮಾಡಿ ನೀಟಾಗಿ ದೇವರ ಪ್ರಸನ್ನ ಹೋಗಿ 1/2 hour 1 hour ಯಾರು ಕೊಡಬೇಕು? ದೇವರಿಗೆ. ನಾನು ಹೇಳ್ತೇನೆ, ಅದು 5 ಗಂಟೆ ಹೋಗ್ಬೇಕು. ನೀವು 6 ಗಂಟೆಗೆ ಮೇಲೆ ಹೋದರೆ ಕಾಫಿ ತಂದು ಕೊಡಮ್ಮ, ಅದು ಮಾಡಿ ಕೊಡಮ್ಮ, ಇದು ಮಾಡಿ ಕೊಡಮ್ಮ ಅಂತ ಸೌಂಡ್ ಕೇಳ್ತಾರೆ. ಬಟ್ ನೀವು 5 ಗಂಟೆ 4 ಗಂಟೆಗಳ ಎತ್ತು ಪ್ರಸನ್ನತೆಯಲ್ಲಿ ಹೋದರೆ ಸಮಾಧಾನವಾಗಿ ಒಂದು 4-5 ಹಾಡುಗಳನ್ನು ಹಾಡಿ, ಒಂದು ವಾಕ್ಯ ಭಾವವನ್ನು ಧ್ಯಾನಿಸಿ, ಕರ್ತನ ಪ್ರಾರ್ಥನೆಯನ್ನು ಮಾಡಿ, ದೇವರ ಪಾತ್ರ ದಿವಸದ ಕಾರ್ಯಗಳೆಲ್ಲ ಒಪ್ಪಿಸಿಕೊಟ್ಬಿಟ್ಟು ಎದ್ದು ಹೋಗಿರಿ ಕಿಚನ್. ಆಮೇಲೆ ಕೆಲಸ ರೆಡಿಯಾಗಿ ಹೋಗಿರಿ. ಆ ದಿವಸ ನಿಮಗೆ ಸುಂದರವಾಗಿರುತ್ತೆ. ಎಲ್ಲ ಕೆಲಸವನ್ನು ಮಾಡುವ ನಿಮಗೆ ಬಲ ಸಿಗುತ್ತೆ. ಯಾಕಂದ್ರೆ ನೀವು ಆತ್ಮವನ್ನು ಬಲಪಡಿಸಿಕೊಂಡದರಿಂದ, ದೇವರ ಪಾತ್ರೆಗೆ ಸರ್ವವನ್ನು ಒಪ್ಪಿಸಿಕೊಟ್ಟದರಿಂದ ಆ ದಿವಸ ನಿಮಗೆ ಜಯವನ್ನು ಕೊಡುವಂತದ್ದಾಗಿರುತ್ತೆ. ಯಾಕಂದ್ರೆ ಜಯ ಕೊಡುವ ದೇವರೊಂದಿಗೆ ಇರುವುದು. ಅದೇ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬಹುದು. ಆಮೇಲೆ ನಿಮ್ಮ ಜೀವನ ಕೆಲಸ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿಯೂ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಪರಿಶುದ್ಧರಾಗಿ, ಪ್ರೀತಿಯನ್ನು ತೋರಿಸುವರಾಗಿ, ದಯೆ ಕರುಣೆ ತೋರಿಸುವರಾಗಿ, ದೇವರ ಕಟ್ಟಳೆಯನ್ನು ಹಿಂಬಾಲಿಸುವರಾಗಿ ನೀವು ಬದುಕಬೇಕು. ನೀವು ಹಂಗೆ ಬದುಕಿದರೆ ನೀವು ದೇವರ ಮಕ್ಕಳಾಗಿರುವಿರಿ. ನಿಮ್ಮನ್ನು ನೋಡುವ ದೇವರನ್ನು, ದೇವರ ರಾಜ್ಯವನ್ನು ನಿಮ್ಮಲ್ಲಿ ನೋಡುವರು, ದೇವರನ್ನು ನಿಮ್ಮಲ್ಲಿ ನೋಡುವರು. ಅದೇ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ಅವಕಾಶಪಡುವುದು. ನೀವು ಮೊದಲ ಕಾರ್ಯ ಫಸ್ಟ್ ಹಾಫ್ ಮಾತ್ರ ಮಾಡಿಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ನೀವು ಬೇರೆ ತರ ಇದ್ರೆ ಅಲ್ಲಿ ಆಶೀರ್ವಾದಗಳು ಸಿಕ್ಕೋದಿಲ್ಲ, ಅದು ನೆಲೆಗೊಂಡಿರುವುದಿಲ್ಲ. ನೀವು ಪ್ರಾಮುಖ್ಯತೆ ಕೊಟ್ಬಿಟ್ಟೆ ಹಂಗೆಲ್ಲ ಪ್ರಾಮುಖ್ಯತೆ 24 ಗಂಟೆ ದೇವರು ಕೊಡಬೇಕು. ಅಲ್ಲೆಲೂಯ. ನೀವು ಹಂಗೆ ಬದುಕಿದರೆ ಮಾತ್ರ ನೀವು ದೇವರ ಮಕ್ಕಳು. ಆ ಕೊನೆಯಾಗಿರುವ ವಾಕ್ಯವನ್ನು ಓದಿ ಮುಗಿಸಮ್ಮ. ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ,
ಹಳೆ ಭಾಗದಂತ ಅಂಗಡಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ನೀವು ಬಡವರಿಗೂ ಕಷ್ಟಪಡುವರಿಗೂ ನೀವು ಸಹಾಯ ಮಾಡುವಾಗ ನಿಮ್ಮ ಸೊತ್ತನ್ನು ಎಲ್ಲಿ ಸೇರಿಸಿಟ್ಟುಕೊಳ್ಳುತ್ತೀರಿ? ಪರಲೋಕದಲ್ಲಿ. ಹೋದ್ರಿ. ಅಲ್ಲಿ ಕಳ್ಳರು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಹೌದು, ಹಾಗಿದ್ದಾನೆ. ಹಲ್ಲೆಲೂಯಾ. ಒಂದು 10 ಲಕ್ಷ ರೂಪಾಯಿಯನ್ನು ಮನೆಯಲ್ಲಿ ಇಟ್ಬಿಟ್ಟು ಸರಿ ಹೋಗಿ ಒಂದು 2 ದಿವಸ ಹೊರಗಡೆ ಹೋಗ್ಬಿಟ್ಟು ಬಾ ಅಂದ್ರೆ ಹೋಗಲ್ಲ. ಮನೆಯಲ್ಲಿ ಇದೇನೆ, ಯಾಕಂದ್ರೆ ದುಡ್ಡು ಅಲ್ಲಿದ್ದಾನೆ, ಯಾವ ಎತ್ಕೊಂಡು ಹೋಗ್ಬಿಟ್ಟು ಅನ್ನೋದು ಭಯ ಬರುತ್ತೆ. ನಮ್ಮ ಸೊತ್ತು ಎಲ್ಲಿದೆಯೋ ಅಲ್ಲಿ ನಮ್ಮ ಮನಸ್ಸು ಇರುತ್ತೆ. ನಮ್ಮ ಸೊತ್ತು ದೇವರಾಗಿರಲಿ. ನಾನು ಹೇಳೋದು ಹಣ ಅಲ್ಲ, ನಮ್ಮ ಸೊತ್ತು ದೇವರಾಗಿರಲಿ. ನಮ್ಮ ಸೊತ್ತು ದೇವರಾಗಿದ್ದರೆ ನಾವು ಎಲ್ಲವನ್ನು ಹೊಂದಿದವರಾಗಿರಬೇಕು. ಸಮಾಧಾನ, ಸಂತೋಷ, ನೆಮ್ಮದಿ ಹೊಂದಿದವರಾಗಿರಬೇಕು. ಬರೀ ಹಣ ಮಾತ್ರ ಅಲ್ಲ. ಹಲ್ಲೆಲೂಯಾ. ದಿನ ದಿನ ಮನಸ್ಸಲ್ಲಿ ಒಂದು ಸಮಾಧಾನ ಇರುತ್ತೆ, ನಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ. ಏನು ಇದೆಯೋ ಇಲ್ವೋ, ಮನುಷ್ಯರು ಇದ್ದಾರೋ ಇಲ್ಲವೋ, ಪ್ರೀತಿಸೋರು ಇದ್ದಾರೋ ಇಲ್ಲವೋ, ದೇವರು ನಮ್ಮೊಂದಿಗೆ ಇರುವುದು. ಅವ್ರು ಸಾಕಪ್ಪ. ನಾನು ಹೇಳ್ತೇನೆ, ಅವ್ರು ಒಬ್ಬರು ಸಾಕು. ತಂದೆ ತಾಯಿ, ಈಶಾ ಗಂಡನೂ ಅವರೇ. ಅವ್ರಿಗೆ ಆ ರೀತಿಯಲ್ಲಿ ನೋಡಿಕೊಳ್ಳೋದು ಬೇರೆ ಯಾರು ಇರೋದಿಲ್ಲ ಇರೋದು. ನಮ್ಮ ಅಜ್ಜಿಗೆ ಗಂಡನ ಬಿಟ್ಟು ಹೋದ ಮೇಲೆ ನಮ್ಮ ಅಮ್ಮ ಚಿಕ್ಕವಳು, ಇನ್ನೊಂದು ಮದುವೆ ಮಾಡಿಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಆವಾಗ ಅವರು ಒಂದು ಪ್ರಾರ್ಥನೆ ಮಾಡಿ ದೇವರ ಪಾತ್ರ ಒಪ್ಪಿಸುವರು. ಇನ್ನು ಮುಂದೆ ದೇವರೇ ನನ್ನ ಗಂಡನು, ಹಿ ಈಸ್ ಮೈ ಹಸ್ಬೆಂಡ್. ಬೈಬಲಲ್ಲಿ ಇದೆ. ಈಶಾ ನಾವು ಹೊಸ ಆ ರೀತಿಯಲ್ಲಿ ಬದುಕಿ ನಮ್ಮ ಅಮ್ಮವನ್ನು ಬೆಳೆಸಿ ಇರುವಾಗ ಸಫಿಷಿಯಂಟ್. ದೇವರೊಬ್ಬರಿದ್ರೆ ಸಾಕು. ಅವರಿದ್ರೆ ಎಲ್ಲ ನಡೆಸಿ. ಇವತ್ತು ಅವ್ರ ಮಗನೇ ನಾನು. ಹಲ್ಲೆಲೂಯಾ. ನನ್ನ ಅಜ್ಜಿ ನಮ್ಮ ತಾಯಿನ ಬೆಳೆಸಿದರು. ನನ್ನ ತಾಯಿ ಮಾತ್ರ ನನಗೆ ಸುವಾರ್ತೆ ಸಿಗಿತ್ತು. ಹಲ್ಲೆಲೂಯಾ. ನಾವು ಕ್ರೈಸ್ತರಾಗಿ ಬೆಳೆದು ಇವತ್ತು ಸುವಾರ್ತೆ ಸಾರುತ್ತೇವೆ ಅಂದರೆ ಅದು ನಮ್ಮ ಅಜ್ಜಿ ಡೆಡಿಕೇಶನ್. ಅವರೇ ನಾನು ತಾಯಿ ಗರ್ಭದಲ್ಲಿ ಇರುವಾಗ ತೀರಿ ಹೋಗಿಬಿಡುತ್ತೆ ಅಂತ ಡಾಕ್ಟರ್ ಹೇಳಿಬಿಟ್ರು, ಇವನು ಉಳಿಯಲ್ಲ. ನಮ್ಮ ತಂದೆ ಹೇಳಿದ್ರು ಮಗು ಬೇಡ, ತಾಯಿಯನ್ನು ಉಳಿಸಬೇಕು. ಅದು ಮಗು ಒಳಗಡೆ ತಾಯಿಯನ್ನು ಉಳಿಸಿಬಿಟ್ಟು ಮಗು ಬೇಡ ಅಂತ ಹೇಳಿ ಸೈನ್ ಹಾಕ್ಬಿಟ್ಟು ಹೋದ್ರು. ಬಟ್ ನಮ್ಮ ಅಜ್ಜಿ ಆ ಪಾರ್ಕಲ್ಲಿ ಹೋಗಿ ಮೊಣಗಾಳಲ್ಲಿ ನಿಂತು ಈ ಮಗು ಹೊರಗಡೆ ಬಂದರೆ ನಿಮ್ಗೆ ಸೇವೆ ಮಾಡೋದನ್ನು ಒಪ್ಪಿಸಿಕೊಡುವಾಗ ನನ್ನ ದೇವರನ್ನು ಉಳಿಸಿ ಕಾಪಾಡಿದ್ರು. ಇರುವಾಗ ನಾವು ಬಹುಮೂಡಿ ಅದು ದೇವರ ದೃಷ್ಟಿಯಲ್ಲಿ ಕಾಗೆ ಕೂಗೆ ಗುಬ್ಬಿ ಅಲ್ಲ. ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು, ಆತನ ಮಹಿಮೆಗಾಗಿ ಬದುಕುವುದಕ್ಕೋಸ್ಕರ ಆರಿಸಲ್ಪಟ್ಟವರು, ಸಾಕ್ಷಿಗಳಾಗಿ ಬದುಕುವುದಕ್ಕಾಗಿ ಆರಿಸಲ್ಪಟ್ಟವರು. ಮೈಸೂರು ಪಟ್ಟಣದಲ್ಲಿ ನಾವು ಸಾಕ್ಷಿಗಳಾಗಿರಬೇಕು. ಈ ಕರ್ನಾಟಕ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಸಾಕ್ಷಿಗಳಾಗಿರಬೇಕು ಎಂದು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ನೀವು ಚಿಂತಿಸಬೇಡ್ರಿ, ಯಾವ ವಿಷಯವನ್ನು ಚಿಂತಿಸಬೇಡ್ರಿ, ಎಲ್ಲ ದೇವರು ನೋಡಿಕೊಳ್ಳುತ್ತಾರೆ. ದೇವರು ಇವತ್ತು ಮಾತನಾಡಿದರಲ್ಲ, ರಾಜ್ಯಕ್ಕಾಗಿಯೂ ನೀತಿಗಾಗಿ ತಾವು ಸುಮ್ಮನೆ ಅವರು ಕೊಟ್ಟಿಲ್ಲ, ಪ್ರಾಣ ಕೊಟ್ಟಿದ್ದಾರೆ. ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದರು, ನಿಂದೆಯು ಅವಮಾನವನ್ನು ಕೊಟ್ಟರು. ನಾವು ಅನುಭವಿಸಬೇಕಾಗಿರುವ ದಂಡನೆ ಅವರ ಮೇಲೆ ಬಂದಿತ್ತು. ಅವರು ನಮಗಾಗಿ ಪ್ರಾಣ ಕೊಟ್ಟದರಿಂದ ನಂಬುವರೆಲ್ಲರಿಗೂ ರಕ್ಷಣೆ, ನಿತ್ಯ ಜೀವನ ಉಂಟಾಯಿತು. ಇವತ್ತು ನೀವು ಪರಲೋಕ ರಾಜ್ಯದ ಮಕ್ಕಳಾಗಿದ್ದೀರಿ, ದ ಸಿಟಿಸನ್ಸ್ ಆಫ್ ಹೆವೆನ್. ನಾವು ಯಾತ್ರಾ ಬರಲು ಸೋಜರ್ನರ್ಸ್, ಹಾದು ಹೋಗ್ತಾ ಇದ್ದೇವೆ ಭೂಮಿಯನ್ನು. ನಮಗೆ ಶಾಶ್ವತವಾದ ಒಂದು ಸ್ಥಳ ಉಂಟು. ಹಲ್ಲೆಲೂಯಾ. ಆದ್ದರಿಂದ ಬದುಕು ಜೀವಮಾನವಲ್ಲ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ. ಮೊದಲು ದೇವರ ರಾಜ್ಯ ನಮ್ಮಲ್ಲಿ ಉಂಟು. ಅವ್ರು ಕೊಡಬೇಕಾದ ಸಮಯ ಕೊಡಿ. ಸತ್ಯವೇದವನ್ನು ಧ್ಯಾನಿಸಿರಿ, ಸಾಕ್ಷಿಗಳಾಗಿ ಬದುಕಿರಿ, ಸಾಕು. ಆಮೇಲೆ ಇದಕ್ಕೋಸ್ಕರ ಪ್ರಾರ್ಥನೆ. ಈ ರೀತಿಯಲ್ಲಿ ಬದುಕುವುದೇ ಬಹಳ ಪ್ರಾಮುಖ್ಯವಾದದ್ದು. ಈ ರೀತಿಯಲ್ಲಿ ನೀವು ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ಬದುಕುವುದಾದರೆ ಖಂಡಿತವಾಗಿ ದೇವರು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸಿ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ. ಬೆಟ್ಟದ ಮೇಲೆ ಇರುವ ಆ ಒಂದು ಲೈಟ್ ಟವರ್ ಮರೆಯಾಗಿರುವುದು ಇಲ್ಲ. ಆ ಬೆಟ್ಟದ ಮೇಲಿರುವ ಲೈಟ್ ಟವರ್ ಅನ್ನು ಹೇಳ್ತೇವೆ, ಲೈಟ್ ಹೌಸ್, ಮರೆಯಾಗಿರುವುದಿಲ್ಲ. ಅದು ಇಡೀ ಆ ಪಟ್ಟಣವು ಬೆಳಕನ್ನು ಕೊಡುವಂಥದ್ದಾಗಿರುತ್ತೆ. ಅದೇ ರೀತಿಯಲ್ಲಿ ನೀವಿರುವ ಮನೆಗೂ, ನೀವಿರುವ ಆ ಒಂದು ಸ್ಥಳಕ್ಕೂ ನೀವು ಬೆಳಕಾಗಿರುವಿರಿ. ದೇವರು ಆ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸುವರು. ನಿಮ್ಮ ಮುಖಾಂತರ ಅನೇಕರಿಗೆ ರಕ್ಷಣೆ ಉಂಟಾಗುವುದು, ನಿಮ್ಮ ಮುಖಾಂತರ ಅನೇಕರಿಗೆ ರೋಗ ವಾಸಿಯಾಗುವುದು. ನಿಮ್ಮ ಪ್ರಾರ್ಥನೆ ಮುಖಾಂತರ ಅನೇಕರು ಕ್ರಿಸ್ತ ಯೇಸುವನ್ನು ತಿಳಿದುಕೊಳ್ಳುವರು, ಅವರ ಪ್ರೀತಿಯನ್ನು ಅವರು ತಿಳಿದುಕೊಳ್ಳುವರು. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರೂ ಕೂಡ ನಾವು ಇವತ್ತು ಒಪ್ಪಿಸಿಕೊಡೋಣ. ಸುಮ್ಮನೆ ಈ ಲೋಕದ ಆಸ್ತಿಗಳಿಗಾಗಿ ನಾವು ಓಡಾಡ್ತಾ ಇದ್ದೇವೆ.
ಅದನ್ನು ಹಿಂಬಾಲಿಸ್ತಾ ಹಿಂದಟ್ತಾ ಇದ್ದೇವೆ. ಅದರ ಚಿಂತೆಯೆಲ್ಲ ಇವತ್ತು ನಾವು ಬಿಟ್ಬಿಡೋಣ. ಅಪ್ಪ, ನಾನು ಸಂಪೂರ್ಣವಾಗಿ ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಡ್ತೇನೆ. ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಭವಿಷ್ಯ, ಅವರ ಭವಿಷ್ಯ, ಈ ಹಣದಕ್ಕೋಸ್ಕರ ಇರುವ ಚಿಂತೆಗಳು, ಕೆಲಸದಕ್ಕೋಸ್ಕರ ಇರುವ ಚಿಂತೆಗಳು, ಮದುವೆ ಎಲ್ಲವನ್ನು ನಾನು ಒಪ್ಪಿಸಿಕೊಡ್ತೇನೆ. ನೀವು ನೋಡಿಕೊಳ್ಳುವಿರಿ ಎಂದು ನಾನು ಒಪ್ಪಿಸಿಕೊಡ್ತೇನೆ ಎಂದು ಅಲ್ಲೆಲ್ಲೂಯ್ಯ. ನಾವು ಒಪ್ಪಿಸಿಕೊಡೋಣ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡುವ ಮಕ್ಕಳಾಗಿ ಬದುಕೋದಕ್ಕೆ ನಾವು ಒಪ್ಪಿಸಿಕೊಡೋಣ. ಆರೋಗ್ಯವು ನಿನ್ನ ವಾಕ್ಯ ನನಗೆ ಆಹಾರವು, ದೇಹಕ್ಕೆಲ್ಲಾರು ಆರೋಗ್ಯವು, ಹಗಲು ರಾತ್ರಿಯಲ್ಲೂ ನಿನ್ನ ವಾಕ್ಯವ ಧ್ಯಾನಿಸುವೆ ರಾಜ. ಹಗಲು ರಾತ್ರಿಯಲ್ಲೂ ನಿನ್ನ ವಾಕ್ಯವ ಧ್ಯಾನಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು, ನನ್ನ ಉಸಿರಲ್ಲಿ ಬೆರೆದು ನನ್ನ ಉಸಿರೇ ನಾನಿನ್ನ ಸ್ತುತಿಪೆ, ನನ್ನ ಉಸಿರೇ ನಾನಿನ್ನ ಸ್ತುತಿಪೆ. ಸರ್ವಶಕ್ತನ ಮಹೋನ್ನತನೂ ಆಗಿರುವಾತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ವಾಕ್ಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ ದಯಕ್ಕಾಗಿ, ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ರಾಜನೇ, ನೀವು ನನ್ನ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡೆದಿ, ಇವುಗಳೆಲ್ಲ ನಿಮಗೆ ಜೊತೆ ಕೊಡಲ್ಪಡುತ್ತೆ ಎಂಬುದಾಗಿ ವಾಗ್ದಾನ ಕೊಟ್ಟರೆ ಸ್ವಾಮಿ. ಅಪ್ಪ, ನಾವು ನಮಗೋಸ್ಕರ ಚಿಂತೆ ಮಾಡದೆ, ನಾವು ನಮ್ಮ ಕಾರ್ಯಗಳಿಗೋಸ್ಕರ ಚಿಂತೆ ಮಾಡದೆ, ನಿಮ್ಮ ಪಾದದಲ್ಲಿ ಎಲ್ಲವನ್ನು ಒಪ್ಪಿಸಿ ಕೊಡಬೇಕು ಎಂಬುದನ್ನು, ನೀವು ಎಲ್ಲವನ್ನು ತಕ್ಕ ಸಮಯದಲ್ಲಿ ಒದಗಿಸಿ ಕೊಡುವಿರಿ ಎಂಬುದನ್ನು, ನೀವು ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ವಿಶೇಷವಾಗಿ ಆರಿಸಿಕೊಂಡು ಸೃಷ್ಟಿಸಿದ ಕಾರಣ ನೀವೆಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸಂದರ್ಭದಲ್ಲೂ ನಮ್ಮ ಅಗತ್ಯಗಳೆಲ್ಲವನ್ನು ಪೂರೈಸಿಕೊಟ್ಟು ನಮ್ಮನ್ನು ಪ್ರೀತಿಸಿ ಕಾದು ಕಾಪಾಡಿ ನಡೆಸಿ, ಎಲ್ಲಿ ಸಂರಕ್ಷಣೆ ಕೊಡಬೇಕು ಅಲ್ಲಿ ಸಂರಕ್ಷಣೆ ಕೊಟ್ಟು ಎಲ್ಲರ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಿರಿ ಎಂಬುದಾಗಿ ಹೃದಯಕ್ಕೆ ಸ್ವಾಮಿ ಸಂತೈಸಲಿಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ರಾಜ. ಇದು ಬರೀ ಅಪ್ಪ ಸ್ವಾಮಿ ಕೇಳಿಕೊಂಡು ಹೋಗೋದಲ್ಲ, ಇದನ್ನು ಹಿಂಬಾಲಿಸಿ ನಡೆದು ಈ ಥರ ಆಶೀರ್ವಾದಗಳನ್ನು ನಾವು ಅನುಭವಿಸಿ ಅಪ್ಪ ಸಭೆಯಲ್ಲಿ, ರಾಜನೇ, ಸಮಾಜದಲ್ಲಿ, ಈ ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ನೀವು ಹೇಗೆ ಬೆಳಕಾಗಿ ಬಂದಿದ್ರು ಅದೇ ಪ್ರಕಾರ ಸ್ವಾಮಿ ನಮ್ಮನ್ನು ಈ ಲೋಕಕ್ಕೆ ಬೆಳಕಾಗಿ ನೀವು ನಿಲ್ಲಿಸಬೇಕು ಅಂತ ಆಸೆ ಪಟ್ಟು ಸ್ವಾಮಿ, ಆಸೆಯನ್ನು ಪೂರೈಸುವ ಹಾಗೆ ಈ ವಾಕ್ಯದಲ್ಲಿ ನಾವು ಬೆಳೆದು, ಪ್ರಾರ್ಥನೆಯಲ್ಲಿ ಬೆಳೆದು, ಸಾಕ್ಷಿಗಳಾಗಿ ನಿಂದು ನಿಮಗೆ ಬೆಳಕಾಗಿ ಸ್ವಾಮಿ ರಾಜ, ನಿಮ್ಮನ್ನು ತೋರಿಸುವ ಬೆಳಕಾಗಿ, ಲೋಕಕ್ಕೆ ಬೆಳಕಾಗಿ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು ಒಡೆಯನು ಆದ ಯೇಸು ಸ್ವಾಮಿ ನಾಮದಲ್ಲಿ ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ. ಆಮೆನ್.